Petitioner was arrested on 7/6/2026. For what offense? Without any affair. Without Carrying any ganja. offense. No, my lords. ಮತ್ತೆ ನಿಮ್ಮ ಅವಕೇಶನ್ ಏನು ಗಾಂಜಾ ಮಾರದ್ ಬಿಟ್ಟು? No, my lords. Scrap it. ಸ್ಕ್ರಾಪ್. ಕರೆಕ್ಟ್. Mysore. ಏನು ಹಳ್ಳಿಗೂ ಸಪ್ಲೈ ಮಾಡ್ತಾರೆ? Procedures, my How lords. much ಗಾಂಜಾ? 240 kilos 240 kilos. in Eicher truck. Yes sir. My lords. Truck. 240 kg ಗಾಂಜಾ. They are saying that is on the truck. ಮಳವಳ್ಳಿ ಪೂರ್ತಿ ಹಾಳು ಮಾಡ್ಬಿಡ್ತೀರಾ? 40 ಕಿಲೋ ಯಾವ್ದ್ರಲ್ಲಿ ಹೆಂಗ್ ತಂದಿದ್ರು? ತೆಂಗಿನ ಗಿಡ ತರ್ತಾ ಇದೀವಿ ಅಂತ ಹೇಳಿ ಟ್ರಕ್ ಅಲ್ಲಿ ಐಶರ್ ಟ್ರಕ್ ಲಾರಿಲಿ ಗಾಂಜಾ. ಹೌದು, ಫ್ರಮ್ ಒರಿಸ್ಸಾ. ಒರಿಸ್ಸಾ? Yes. State. ಏನ್ ಕಾರ್ಟೆಲ್ ಇದು? From Orissa it comes to Hyderabad. From Hyderabad it comes to Bangalore. ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚ್ ನಡೆಯುತ್ತೆ. ಈ ಕೇಸ್ NDPS ಆಕ್ಟ್ ಅಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಅರೆಸ್ಟ್ ಆಗಿರೋ ವ್ಯಕ್ತಿ ಒಂದು ಸ್ಕ್ರಾಪ್ ಮಾರ್ಕೊಂಡು ಜೀವನ ನಡೆಸ್ತಿರೋನು. ಸ್ಕ್ರಾಪ್ ಅಂತ ಚೀಪ್ ಆಗಿ ನೋಡ್ಬೇಡಿ, ಬರೀ ಇವನ ಲಾಸ್ಟ್ ಇಯರ್ ಟ್ರಾನ್ಸಾಕ್ಷನ್ ಕೋಟಿ ಗಟ್ಲೆ ಇದೆ. ಹಾಗಾದ್ರೆ ಬರೀ ಸ್ಕ್ರಾಪ್ ಮಾರ್ಕೊಂಡು ಏನು ಕೋಟಿ ದುಡ್ದನ ಅಂತ ಕೇಳಿದ್ರೆ ಅದಲ್ಲ. ಅವನು ನಿಯತ್ತಾಗಿ ದುಡ್ದಿದ್ದಿದ್ರೆ ನಾವಿವತ್ತು ಈ ಕೇಸ್ ನ ರಿವ್ಯೂ ಮಾಡೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ. ಅವಂದು ಹೆಸರಿಗೆ ಮಾತ್ರ ಸ್ಕ್ರಾಪ್ ಸೆಲ್ಲಿಂಗ್ ಬಿಸ್ನೆಸ್, ಆದ್ರೆ ರಿಯಾಲಿಟಿ ನೋಡಕ್ ಹೋದ್ರೆ ಇವನೊಬ್ಬ ಗಾಂಜಾ ಪೆಡ್ಲರ್. ಇವನು ಇರೋದು ಹಾಗೆ ಅರೆಸ್ಟ್ ಆಗಿರೋದು ಎರಡು ಮೈಸೂರಲ್ಲೇ, ಆದ್ರೆ ಇವನ ಕನೆಕ್ಷನ್ಸ್ ಒರಿಸ್ಸಾ ಅಲ್ಲದೆ ಬೇರೆ ಬೇರೆ ರಾಜ್ಯಗಳನ್ನೂ ಕೂಡ ಮುಟ್ಟತ್ತೆ. ಈವನ್ ನಮ್ ಜಡ್ ಸಾಹೇಬ್ರು ಕೂಡ ಇವನ ಸ್ಟೋರಿನ ಕೇಳಿ ಶಾಕ್ ಆಗ್ತಾರೆ. ಅವನು ಈಗ ಜಸ್ಟ್ ಅರೆಸ್ಟ್ ಆಗಿರೋದು, ಇವನ ಹಿಂದೆ ಯಾರ್ಯಾರು ಇದಾರೆ, ಏನೇನೆಲ್ಲ ಆಗಿದೆ ಅನ್ನೋದನ್ನ ಇನ್ನೂ ತಿಳ್ಕೊಬೇಕಾಗಿದೆ. ಅದೆಲ್ಲಾನು ಪೂರಾ ಇನ್ವೆಸ್ಟಿಗೇಷನ್ ಆದ್ಮೇಲೆ ಮಾತ್ರ ನಾವು ಮಾತಾಡಕ್ಕಾಗೋದು. ಇನ್ವೆಸ್ಟಿಗೇಷನ್ ನಡೀತಿರುವಾಗ್ಲೇ ಈ ಆರೋಪಿ ಪರ ಅಡ್ವೊಕೇಟ್ ಇವನನ್ನ ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ನ ಸ್ಕ್ವಾಶ್ ಮಾಡಿ ಯಾವುದೇ ತರ ಚಾರ್ಜಸ್ ಹಾಕದೆ ರಿಲೀಸ್ ಮಾಡ್ಕೊಡಿ ಅಂತ ಕೇಳ್ಕೊಂಡ್ ಬಂದಿದ್ದಾರೆ. ಇವನು ಮಾಡ್ತಿರೋದೇ ಇಲ್ಲಿಗಲ್ ದಂಧೆ, ಅಂತದ್ರಲ್ಲಿ ಪೊಲೀಸ್ ಅವರು ಇವನ್ನ ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅನ್ಕೊಂಡ್ ಬಂದಿದ್ದಾನೆ. ಹೋಗ್ಲಿ, ಇವನನ್ನ ಹಿಡಿದಿರೋದು ಏನೊಂದು 10-15 ಗ್ರಾಮ್ ಗಾಂಜಾ ಇಟ್ಕೊಂಡು ಅಂತ ಅನ್ಕೊಂಡ್ರ? ಬರೋಬ್ಬರಿ 240 kg ಗಾಂಜಾ ಜೊತೆ ಸಿಕ್ಬಿದ್ದಿದ್ದಾನೆ. ಅದೆಲ್ಲ ಕೋಟಿಗಟ್ಲೆ ದುಡ್ಡು ಅಂತ ಹೇಳ್ತಾರೆ. ನಮ್ ಜಡ್ ಸಾಹೇಬ್ರೆ 1 ಸೆಕೆಂಡ್ಗೆ ಅಷ್ಟೊಂದು ಅಂತ ಶಾಕ್ ಆಗ್ತಾರೆ. ಹಾಗೆ ಇವನ್ ಸಿಗಾಕೊಂಡಿರೋದು ಇದೇ ಮೊದ್ಲಲ್ಲ, ಹಿಂದೆ ಕೂಡ ಇದೇ ತರ ಒಂದು ಚಿಕ್ಕ ಕೇಸಲ್ಲಿ ಸಿಗಾಕೊಂಡಿರ್ತಾನೆ. ಆಗ ಪೊಲೀಸ್ ಅವರು ಇವನನ್ನ ವಾರ್ನ್ ಮಾಡಿ ಬಿಟ್ಟಿರ್ತಾರೆ ಅಷ್ಟೇನೆ. ಪೊಲೀಸ್ ಅವರು ಏನು ಮಾಡ್ಕೊಳ್ಳಲ್ಲ ಅನ್ಕೊಂಡೆ ಇದನ್ನ ಇನ್ನೂ ಜಾಸ್ತಿ ಮಾಡ್ಕೊಳಕ್ ಹೋಗಿ ಈಗ ಸಿಗಾಕೊಂಡಿದ್ದಾನೆ. ಈಗ ಈ ಕೇಸಲ್ಲಿ ಅಕ್ಯೂಸ್ ಪರ ಅಡ್ವೊಕೇಟ್ ಇವನನ್ನ ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ನ ಸ್ಕ್ವಾಶ್ ಮಾಡಿ ಯಾವುದೇ ತರ ಚಾರ್ಜಸ್ ಆಗದೆ ಇವನನ್ನ ಬಿಟ್ಬಿಡಿ ಅನ್ಕೊಂಡ್ ಕೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಮ್ ಜಡ್ ಸಾಹೇಬ್ರು ಮುಗಿದು ಉಪ್ಪಿನಕಾಯಿ ಹಾಕಿ ಈ ಕೇಸ್ ನ ನೋಡಿದ್ರೆ ಇವನೊಬ್ನೇ ಮಾಡಿರಂಗ್ ಕಾಣಲ್ಲ, ಇವನ ಜೊತೆ ಇನ್ನೂ ಒಂದಷ್ಟು ಹುಳಗಳು ಸೇರ್ಕೊಂಡಿದೆ, ಅದನ್ನು ಹಿಡಿದು ಒಟ್ಟಿಗೆ ಚಾರ್ಜ್ ಶೀಟ್ ಹಾಕಿ ಅಂತ ಪೊಲೀಸ್ಗೆ ಆದೇಶ ಕೊಡ್ತಾರೆ. ಇವ್ರು ಹಾಕೊಂಡಿದ್ದ ಅರ್ಜಿ ವಜಾ ಕೇಸ್ ನ ನಮ್ ಜಡ್ ಸಾಹೇಬ್ರು ತಿರಸ್ಕರಿಸ್ತಾರೆ. ಇದು ಈ ಕೇಸ್ ನ ಸಾರಾಂಶ. ಈಗ ಬನ್ನಿ ಕೋರ್ಟ್ ಸೆಷನ್ ನೋಡ್ಕೊಂಡ್ ಬರೋಣ. ಫಾರ್ ವಿಡ್ರಾಲ್ 6, 7, 8 all. yes. Number 9, Saurav Subramanian. My lords, this is a matter wherein pertaining to illegal detention. Lords, I'll What is left in my chamber? ಬಾಸ್ ಒಂದ್ ನಿಮಿಷ ಈಗಲೇ ತಗೊಂತೀರಿ, ಅದ್ ಬಂದ ತಕ್ಷಣ ಹೇಳಿ ತಗೊಂತೀರಿ. ಇದೇ ತಾನೆ ಇಲ್ಲಿಗಲ್ ಕಸ್ಟಡಿ? NDPS case. NDPS ಏನು ಗಾಂಜಾ? Iba is also here, but ಗಾಂಜಾ ಆರ್ ಕೊಕೇನ್? The ganja, my lords. ಗಾಂಜಾ. Ganja. ಹಾ, Petitioner was arrested. ಕೇಳ್ತಾ ಇರ್ತೀನಿ, ಬರುತ್ತೆ ಬಿಡಿ ಪೇಪರ್ಸ್. Petitioner was arrested on 7/6/2026. My lords. ಫಾರ್ ವಾಟ್ offense? Without any affair. Without ಕ್ಯಾರಿಂಗ್ any ಗಾಂಜಾ. offense. No, my lords. ಮತ್ತೆ Yeah, the police personnel has visited. Respondent number 2 has visited his home. visited is your house? Yes, my home. Where? Mysore, my lords. ಮೈಸೂರಲ್ಲಿ? Mysore. ಹಾ. They have visited my home and they have taken me along to their custody. ಹ್ಮ್. And the whole night I'll be there in their custody. ಹಾ. And the very next day on 8/6/2026, the affair has been registered against me and other persons stating that I was carrying ganja from Malvalli to Mysore. ಮಳವಳ್ಳಿ ಟು ಮೈಸೂರು. Malvalli to Mysore. ಏನ್ ಹಳ್ಳಿಗೂ ಸಪ್ಲೈ ಮಾಡ್ತಾ ಇದ್ದೀರಾ? They state that, my lords. ಎಸ್. ಹ್ಮ್. And the arrest procedures, my How lords. much ಗಾಂಜಾ? 240 kilos 240 kilos? in Eicher truck. ಎಸ್ ಸರ್. My lords, truck they are saying, my lords. 240 kg ಗಾಂಜಾ? They are saying that is on the truck. ಮಳವಳ್ಳಿ ಪೂರ್ತಿ ಹಾಳು ಮಾಡ್ಬಿಡ್ತೀರಾ? My lords. My learned friend contention that he was arrested. Your lordship may see page 12. He produced the order sheet. ಓ, ಏನ್ ನಿಮ್ಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಟ್ಟಿಲ್ವಾ? No, my lords. ಇಲ್ಲಿಗಲ್ ಅರೆಸ್ಟ್ ಮಾಡಿದಾರಾ? It was in their custody, my lords, at the time of registration. ಎನಿಥಿಂಗ್ ಎಲ್ಸ್ ಸರ್? 240 kilo ಯಾವ್ದ್ರಲ್ಲಿ ಹೆಂಗ್ ತಂದಿದ್ರು? ತೆಂಗಿನ ಗಿಡ ತರ್ತಾ ಇದೀವಿ ಅಂತ ಹೇಳಿ ಟ್ರಕ್ ಅಲ್ಲಿ ಐಶರ್ ಟ್ರಕ್ ಲಾರಿಲಿ ಗಾಂಜಾ? ಹೌದು, ಫ್ರಮ್ ಒರಿಸ್ಸಾ. ಒರಿಸ್ಸಾ? Yes. State. ಏನ್ ಕಾರ್ಟೆಲ್ ಇದು? It's we have in fact, my lord, we have unearthed many other things, and Oh. this is one of the case which has some ramification different. That ಎಲ್ಲಿಗೆ ತಗೊಂಡ್ ಹೋಗ್ತಾ ಇದ್ರಿ ಗಾಂಜಾನ? Lords, according to
the record, my lord, ಯಾಕೆ ಆಫ್ ಮಾಡಿದ್ರಿ? ಆನ್ ಮಾಡಿ, ಪರವಾಗಿಲ್ಲ. ಓ, case has been made to save some big hands, my lord. ಹಾ. Petitioner has not been involved. Hmm. The CCTV shows, my lords, even the host, how ವಾಟ್ CCTV shows? they're taking him into custody from the home, ಆಲ್ ರೈಟ್. ಹಾ, and he is in his custody of respondent number 2. ಹಾ. They say that the next day, very early morning, 3:15, he was carrying the ganja in the truck. ಓ, ಅಲ್ಲ ಸರ್, 250 kg ಗಾಂಜಾ ಪಾಕೆಟ್ ಅಲ್ಲಿ ತಗೊಂಡು ಹೋಗಕ್ಕಾಗಲ್ಲ. I'm in custody of respondent number 2, my lords. ಹಾ, ಸರಿ. Well, registration of crime also I was in the custody. No, we have, in fact, my lord, on 7th, we have ಅಲ್ಲಿ somebody ಎಲ್ಲಿಂದ? ಗಾಂಜಾ ಕಮ್ಸ್ ಫ್ರಮ್ ಒರಿಸ್ಸಾ ಬೈ ಲಾರಿ. by truck. A truck, accused number ಟ್ರಕ್ 1, ಕ್ಯಾರಿಯಿಂಗ್ ಗಾಂಜಾ. accused number 1 ಇಟ್ ಇಸ್ ಇಂಟರ್ಸೆಪ್ಟೆಡ್ ವೇರ್? in the Mysore. ಇದಕ್ಕೆ in ಮೈಸೂರಲ್ಲಿ custody. ಪ್ರಾಬ್ಲಮ್ ಆಗಿರೋದು ಅಷ್ಟೊಂದು. My lords, I was in custody of respondent number 2, my lords. ಓ, ಸೀರಿಯಸ್ಲಿ? My lords, ನೀವು ಒಬ್ರೇ ಅಲ್ವಲ್ಲ ಸರ್? ದಿಸ್ ಮಸ್ಟ್ ಬಿ ಎ ಕಾರ್ಟಲ್ ಆಪರೇಟಿಂಗ್ ಹಿಯರ್. that's why I have felt ದಿಸ್ annexed. ಮಸ್ಟ್ ಬಿ, ವಾಟ್ ಆರ್ ಯು ಡೂಯಿಂಗ್ ವಿತ್ ದಿಸ್ ಕಾರ್ಟಲ್ಸ್? We have, in fact, my lord, many other things have been, came to light. ಅಲ್ಲಿ 240 kg ಗಾಂಜಾ ನೀವು ತಂದಿರ. We have, in fact, he is right, my lord, his CCTV is also right. We have taken him on 7th because he is earlier also the case against him. We have warned him and left him. By next day morning at 5 a.m., we received a message. We intercepted a vehicle and he was in the vehicle, ಇನ್ ದಟ್ ಲಾರಿ? in the truck. They are not producing, my lords. ಡೋಂಟ್ ವರಿ ಸರ್. I have, ನಿಮ್ಗೆ ಏನಕ್ಕೆ ಪ್ರಾಬ್ಲಮ್ ಆಗಿದೆ? ಇಲ್ಲಿಗಲ್ ಅರೆಸ್ಟ್ ಆಗಿದೆಯಾ? petitioner has filed even, my lords, RT application for securing the CCTV cameras of both R2 and R1. ಅಬ್ಸಲ್ಯೂಟ್ಲಿ. ಆಮೇಲೆ They are not giving even the ಎಸ್, CCTV footages, my lords. ನೋ ಪ್ರಾಬ್ಲಮ್. In fact, there are CDRs and other things. Phones have been intercepted. We have taken the telephone. ಸೊಸೈಟಿನೇ ಹಾಳು ಮಾಡ್ಬಿಡ್ತೀರಾ? My lords, the thing is that, my lords, ವಾಟ್ ಇಸ್ ದಿಸ್? ನಿಮ್ಗೆ ಎಲ್ಲಾ ಪ್ರೊಸೀಜರ್ ಫಾಲೋ ಮಾಡಬೇಕು. ದೇರ್ ಆರ್ ಕೇಸಸ್ ವೇರ್ ಡೆಫಿನೆಟ್ಲಿ ದೀಸ್ ಪೀಪಲ್ ಫ್ರಿವಲಸ್ಲಿ ಇನಿಶಿಯೇಟ್ ಪ್ರೊಸೀಡಿಂಗ್ಸ್ ಅಂಡರ್ ದಿ NDPS ಈವನ್. ನಾಟ್ ಅದು 100 ಗ್ರಾಮು 5 ಗ್ರಾಮು 3 ಗ್ರಾಮು ಅದೆಲ್ಲ ಜೋಬಲ್ ಇರುತ್ತೆ. 240 kg ಅಲ್ಲ ಸರ್. they are saying, my lords, What is this? 2.5 quintals of ganja. when I was More in than their 1 crore rupees is a value. when I was in their custody, how can No, I able to? you are caught in the lorry ಅಂತ ಹೇಳ್ತಾ ಇದ್ದಾರೆ with the ganja. CCTV shows ಓ, different picture. ಸರಿ ಸರಿ, ತೊಂದ್ರೆ ಇಲ್ಲ. ಎಲ್ಲಿ ಮಳವಳ್ಳಿಲಿ ಸಿಕ್ಕಿದ್ದ? No, Mysore. It is truck. ಒರಿಸ್ಸಾ ಇಂದ ಮೈಸೂರಿಗ? From Orissa it comes to Hyderabad. ಹಾ, From Hyderabad it comes to Bangalore. ಹಾ. From Bangalore it was, in fact, my lord, vehicle was crossed the toll on 7th, Bangalore toll on 7th. We have recorded everything. It is nothing that to hide. Petitioner was not there, my lords. Oh, seriously? Yes, sir. Lords, they have taken him in custody 7-6. No problems. Even in remand, they have not said. ಏನ್ ಪರವಾಗಿಲ್ಲ ಸರ್, ಏನೇನು ಪರವಾಗಿಲ್ಲ. ಲಾ ಇಸ್ ನಾಟ್ ಮೆಂಟ್ ಫಾರ್ ಯು. And these transactions in the last 1 year, I've been told, my lord, is few crores in the bank account. ವಾಟ್ ಡು ಯು ಡೂ? ನಿಮ್ಮ ಅವೊಕೇಶನ್ ಏನು ಗಾಂಜಾ ಮಾರದ್ ಬಿಟ್ಟು? No, my lords. Scrap release. ಸ್ಕ್ರಾಪ್. ಕರೆಕ್ಟ್. Now the cat is out of the bag. ಎಸ್, ಯು ಆರ್ ಅ ಸ್ಕ್ರಾಪ್ ಡೀಲರ್. ನಿಮ್ಮ ಅಕೌಂಟ್ ತೆಗಿಸ್ಲಾ ಎಲ್ಲ? No NDPS case against him. ಅಲ್ಲ, ಅಕೌಂಟ್ ತೆಗಿಸ್ಲಾ ಡೀಟೇಲ್ಸ್? ಸ್ಕ್ರಾಪ್ ಡೀಲರ್ ಅಕೌಂಟ್ ಅಲ್ಲಿ ಎಷ್ಟಿದೆ ದುಡ್ಡು ಅಂತ? Let them, my lords. We'll get out everything and all the cartel that is operating in Mysore. Mysore has become the hub. We are spoiling the city. Seriously, I'm telling you, it's the report. It's in public domain. I'm not saying something else. It is in public domain. Also implicated, my lords. What is implication? Now we will place we have You many, place everything. there are many things, my lord, I think, which A scrap dealer taking 240 kgs of ganja, ಒಬ್ಬರಿಗೆ ಆಗಲ್ಲ. This is a cartel. yes, Yes, sir. and there are, ಇರಿ, ಪೆಟಿಷನ್ ಇರ್ಲಿ, ಪೆಟಿಷನ್ ಇಲ್ಲಿರ್ಲಿ, ನೀವು ಜೈಲಲ್ಲಿ ಇರಿ. ಎಸ್, in fact, many things. I spoke to DCP of that area, my lord. She speaks much more than what is there. about this. Yes. No, obviously, because 240 kilograms of ganja, not single, one person cannot take. It must be a cartel operating. I think you should unearth it. Yes. Yes, sir. Date may be. Date will be fixed. Don't worry. Next Yes. ಯಾವತ್ fix? Need a next week, my lord. Maybe end of next month, my lord. Further hearing, your lordship, have it for further hearing. Yes, my lord. yes. This will. Next week, please, my lords. No, sir. Bail ತಗೊಳ್ಳಿ ಬೇಕಾರೆ.
ಅದು ಯಾರು ಬೇಲ್ ಕೊಡ್ತಾರೆ ಕೊಡ್ಲಿ. Press it, my lord. Next week, please. ಅಲ್ಲ ನೆಕ್ಸ್ಟ್ ವೀಕ್ ಬೇಡ. ನೆಕ್ಸ್ಟ್ ವೀಕ್ ಇಲ್ಲ, ಇನ್ವೆಸ್ಟಿಗೇಷನ್ ಆಗ್ಲಿ ಸ್ವಲ್ಪ. ನೆಕ್ಸ್ಟ್ ವೀಕ್ ಅಲ್ಲಿ ಏನಾಗುತ್ತೆ? The learned SPP is directed, the petitioner is before the court contending that he has been illegally taken into custody while and he wants to seeks to rely upon a CCTV that records him being taken into custody illegally. The petitioners, counsel for the petitioner submits that the petitioner is a scrap dealer in Mysore, and is allegedly caught in a truck carrying 240 kilograms of ganja. No. 2 vehicles has been seen. ಆಯ್ತು, ಇನ್ನೊಂದಿದ್ಯಾ? That accused number 1 and 3 ಇಂದ ಅಷ್ಟಾಗಿರೋದು, ನಮ್ಮಿಂದ ಇಲ್ಲ. ನಮ್ಮಿಂದ 32 kg. ನಿಮ್ಮದು 32 kg. ಆಯ್ತು, ತೊಂದ್ರೆ ಇಲ್ಲ. Is caught with 32 kilograms of ganja apart from the accused number 1 and 3 carrying totally about 240 kilograms of ganja in 2 vehicles. The learned SPP submits that the lorry which carries the said ganja is first emanates from Orissa, comes to Hyderabad, from there to Bangalore, and Bangalore it is being plied to Mysore. At that point in time, the petitioner is intercepted and is found in the lorry carrying ganja. Whether it is 32 kilos or 240 kilos is immaterial. The learned counsel submits that his arrest is illegal. Therefore, he must be forthwith set on liberty so that he could drive the lorry back. Yes. The said submission is noted, said submission would be considered only after the learned SPP would secure the complete records and place it before the court with regard to the investigation conducted till the next date of hearing. List the matter on 30th July at 2:30 PM for further hearing. The pendency of this petition will not come in the way of the petitioner seeking his bail before the concerned court. Yes.